गजस्वरतरूढं प्रचण्डं कश्यपाद्मजरं श्वेतपद्मधरं देवं तमसूर्यं प्रणमाम्यहं तमसूर्यं प्रणमाम्यहम्। ಹರಿಯಲಾರದ ಘೋರಸನ್ ದೇಹದಾಬಿಯೊಳ್ ಮುಳುಗಿಹೇನ ಲಾರದ ಘೋರಸನ್ ದೇಹದಾಬಿಯೊಳ್ ಮುಳುಗಿಹೇನ ಮನದಿ ಮೂಡಿದ ಅಂಧಕಾರವ ಹೇ ಭಾಸ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಹರಿಯಲಾರದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಶಕ್ಕೆ ನಿಂದು ಸಿಲುಕಿದೆ ನಿಂದು ನಾನು ಹೇ ಭಾಸ್ಕರ ಬಂಧು ಬಾಂಧವರೆಂಬ ಪಾಶಕ್ಕೆ ನಿಂದು ಸಿಲುಕಿದೆ ನಿಂದು ನಾನು ನೀಗಿಸೋ ಶೋಧನೆಯ ಗೈಯದೆ ನೀಗಿಸೋ ಶೋಧನೆಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾರದ ಘೋರ ಸಂದೇಹದಾಬಿಯೊಳ್ ಮುಳುಗಿಹೇನ ಹರಿಯಲಾರದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ ಓಂ ಸೂರ್ಯದೇವಾಯ ನಮಃ. ಕುಮಾರ, ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀನ. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಅಮ್ಮ ಅಮ್ಮ, ನನ್ನ ಹೆತ್ತ ತಾಯಿ ಕುಂತಿಯೇ, ನನ್ನ ಹಳೆ ತಾಯಿ ಕುಂತಿಯೇ, ಇದೋ ತಾಯಿ ನಿನಗೆ ನಮಸ್ಕರಿಸುವುದು. ಕೀರ್ತಿಶೀಲನಾಗು ಕಂದ. ಬಹುದಿನ ಬಯಕೆ ಬಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಬಲಿಸಿತಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಪಡೆದೆ ಕರುಣೆಯ ತೋರಿದೆ ಕುವರನ ಪಡೆದೆ ಎಲ್ಲಿಗೆ ಋಣವ
ಅಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಅಕ್ಷಮ್ಯವೆನಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಮಗನೆಂಬ ಮಮಕಾರ ಬೇಕಿಲ್ಲವೇ ತಾಯೇ ಐವರ ಮಾತೆ ನಿನಗಿದು ಐವರ ಮಾತೆ ನಿನಗಿದು ಕೊರತೆ ಬಹುದಿನದ ಬಯಕೆ ಒಲಿಸಿದಮ್ಮ ಬಯಸಿದ ದರ್ಶನವು ಲಭಿಸಿದಮ್ಮ ಬಹುದಿನದ ಬಯಕೆ ಒಲಿಸಿದಮ್ಮ 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 ಅಮ್ಮ ಎತ್ತ ತಾಯಿಯ ಪದಭ್ರಂಶದಿಂದಾಯಿತು ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ನಾ ಮಾಡಿದ ಅಪರಾಧವಾದರೂ ಏನು ತಾಯಿ ಈ ಪಾಪಿ ದೇಹವನ್ನು ಅಲ್ಲಿನ ಜನಚರಗಳು ಸಹ ತಿನ್ನದೇ ಬಿಟ್ಟವಲ್ಲ ತಾಯಿ ಕಾಡಿನ ಕ್ರೂರ ಮೃಗಗಳು ಸಹ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹು ಹೀಗಿರುವಾಗ ಈ ಪ್ರಪಂಚವೆಲ್ಲವೂ ನನ್ನನ್ನು ಈನ ಸೂತ ಹೀನ ಕುಲದವೆಂದು ಏಳಿಸುತ್ತಿರುವಾಗ ನೀನು ಇದೆಲ್ಲವನ್ನು ಒಂದೇ ಒಂದು ಮಾತಿಂದ ಬಗೆಹರಿಸಬಹುದಾಗಿತ್ತಲ್ಲ ತಾಯಿ ಏಕಮ್ಮ ಸುಮ್ಮನಾದೆ ಹೋಗಲಿ ಬಿಡು ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು ಹೋಗಲಿ ಬಿಡು ಈಗಲಾದರೂ ಮಗನ ನೆನಪು ಬಂತಲ್ಲ ಕರುಣೆ ತೋರಿದೆಯಲ್ಲ ತಾಯಿ ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ ಕುಮಾರ ಕಂದ ನಿನ್ನ ತಾಯಿ ನಾನೇನೆಯ ಈ ಜೀವ
ಮೊದಲೇ ನೊಂದಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೋಲದಂತೆ ಹಿರಿಯು. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಯೇ ಕಾರಣ. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕರಾದ ನನಗೆ ಶ್ರೇಷ್ಠರವಲ್ಲ ತಾಯಿ. ನಾನು ಭಾಗ್ಯನು. ನನ್ನ ಕರ್ಮಕ್ಕೆ ನೀನೇನು ಮಾಡುವೆ ತಾಯಿ? ನಿನ್ನ ಪಾದ ಸೇವೆ ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಆ ಭಾಗ್ಯ ನನಗೆ ಎಲ್ಲಿಂದ ಬರಬೇಕು? ಆದದ್ದಾಗಿ ಹೋಯಿತು ಮಗನೇ. ಹೇಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡುವಂತೆ ಬಾ ಕಂದ. ಅದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳಿ ತಾಯಿ, ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗುಡ್ಡಿ ಬೇಡಿಕೊಳ್ಳುತ್ತಿರುವೆನು ಕಂದ. ಸೌಭಾತ್ರ ದಾನ ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ. ನೀನೇ ಹೇಳು, ತೊರೆದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ನಡೆಯಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಂತಲೂ ಕಡೆಯಾಗುವುದಿಲ್ಲವೇ? ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳಲಾರರೇ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಣ್ಣನಿಂತಹ ನೀಚನೆಂದು ಶಪಿಸಿದಿರುವರೇ. ಇಂತಹ ಸಂದರ್ಭದಲ್ಲಿ ವೀರಮಾತೆಯಾದ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನೀವಾರು ಜನ ಸೇರಿ ರಾಜಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ? ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅಮ್ಮ, ಆ ಸೋದರನ ಭಾವನೆಯೇ ನನ್ನಲ್ಲಿರಲಿಲ್ಲ. ನೀ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದು ಕರ್ಣ, ಪುನಃ ಚಿಗುರುವುದೇ ಅಮ್ಮ. ಮಮ ಪ್ರಾಣಾಯ ಪಾಂಡವಾಹ ಎಂಬಂತೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆತರ ಪ್ರಾಣಕ್ಕೆ ಭಯವೆಲ್ಲಿದೆ? ವ್ಯಥೆಯನ್ನು ಬಿಡುತ್ತಾಯಿ. ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೇನು. ಕರ್ಣ, ಆತನು ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವನ್ನು ನಾನು ದೂಡಿಸಿ ಬಿಟ್ಟಿದ್ದಾಗ ಈ ನಕುಲದವನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದನಲ್ಲವೇ? ಪ್ರಾಣದಂತೆ ಹೃದಯ ಸಗನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರತಾ ಇದೆ. ಈ ಯುದ್ಧದಿಂದ ಪರಾನ್ಮುಖನ ಆಗಲಾರೆ. ಕರ್ಣ, ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ಅಮ್ಮ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ, ಅವರನ್ನು ಉಳಿಸಿಕೊಡುಕಂದ. ಆಗಬಹುದು ತಾಯಿ. ಯಾರನ್ನಾದರೂ ಬೇಕಾದರೂ ಉಳಿಸರು. ಆ ನನ್ನ ಪರಮ ವೈರಿಯಾದ ಅರ್ಜುನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ನಿನಗೆ ಕಪ್ಪ ಇಷ್ಟೊಂದು ದ್ವೇಷ? ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಕರ್ಣ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ನನ್ನಿಂದ ಅರ್ಜುನನೇ ಮೃತಪಟ್ಟರು, ಅರ್ಜುನನಿಂದ ನಾನೇ ಮೃತಪಟ್ಟರು. ನಿಮ್ಗೆ 5 ಮಕ್ಕಳು ಉಳಿದೇ ಉಳಿರುವ ತಾಯಿ. ಬಿಡು ಚಿಂತೇನು ತಾಯಿ. ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆ. ಏನು ತಾಯಿ? ಸತ್ಯವಾಗಿ ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಬೇಕು. ಸತ್ಯವಾಗಿ ನಡೆಸಿಕೊಡುವೆಯಾ ಅಮ್ಮ? ನುಡಿದುದು ನಡೆಸಲಾರದ ಕಡುಕೂಳವೇ ಈ ಕರ್ಣ ಕೇಳಿ ತನಗೆ ಸೂರ್ಯಂ. ಬಿಡು ಚಿಂತೆಯನು ಮಾತೆ, ಬಿಡು ಚಿಂತೆಯನು ಮಾತೆ. ನಡೆಸುವೆನು ಅಗ್ರಜನಾಣೆ ಮತ್ಪಿತನಾಣೆ ಜನನಿ ಜನನಿ. ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡದಾಗಷ್ಟು ಕಡು ಪಾಪಿ ಎಂದು ಬಯಸಿದೆ ತಾಯಿ. ತೊಟ್ಟ ಬಾಣವನ್ನು ತೊಡದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದು ಬೇಡುವೆನು ಮನ್ನಿಸು ಮಾತೆಯ ನೀನೆ ನಾಳೆ ಬದಕ.
ಹೇಳಿಬಿಟ್ಟೆ ತಾಯಿ. ಸುಯೋಧನ, ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾದಿಯು ಪರಿಸಿತು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣ ಮತ್ತೆ ತೊಡಬೇಡವೆಂದು ವಾಗ್ದಾನ ಪಡೆದಳು. ಹಾಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ ಪೌರುಷರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾದಿಯು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಸಾಕ್ಷಿ ಧರ್ಮವನ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ನಾ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ ಜನನಿ. ಅಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ. ಸಂದೇಹವ ಬಿಡು ಅಮ್ಮ. ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರುವು, ತೊಡುವುದಿಲ್ಲ ನಾ ಮತ್ತೊಂದ. ನಿಜಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ಅಮ್ಮ, ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ. ತಾಣೆ ಸತ್ಯವಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ ಜನನಿ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ನಿನ್ನ ಪುನಃ ನೋಡುವ ಭಾಗ್ಯ ಲಭಿಸಿದುವೋ ಇಲ್ಲವೋ ಕಾಣೆ. ಕೊನೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಕಂದ? ಅಮ್ಮ, ಸತ್ಯವಾಗಿಯೂ ನಡೆಸಿಕೊಡುವೆನು, ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರೆಲ್ಲಿಯೂ ಹೇಳಬೇಡ ತಾಯಿ. ಕರ್ಣ, ದೈವವಶಾತ್ ಈ ಯುದ್ಧದಲ್ಲಿ ನಾನು ಒಂದು ವೇಳೆ ಮೃತಪಟ್ಟರೆ ಕುಮಾರ, ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಅತಿ ವಿನಯದಿಂದ ಬೇಡಿಕೊಳ್ಳುವನು ತಾಯಿ. ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ, 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 ನಿನ್ನ ಮಗವನು ಈ ಯುಗದಿ ಕಾಣಲೆಹುದೆ ಎಂದು. ಅಮ್ಮ, ನಿನ್ನ ಮಗವನು ಈ ಯುಗದಿ ಕಾಣಲೆಹುದೆ ಎಂದು. ಬಗೆ ಬಗೆಯೊಳು ನೊಂದು ಕಣ್ಣೀರು ಕರೆದಾಯ್ತು. ಬಗೆ ಬಗೆಯೊಳು ನೊಂದು ಕಣ್ಣೀರು ಕರೆದಾಯ್ತು. ಅಮ್ಮ,
ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನ ಇಲ್ಲ. ನಾನೀಗಲೇ ಯುದ್ಧ ಭೂಮಿಗೆ ಹೋಗಿ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಮಡಿಯುವೆನು. ಉಳಿದಿದ್ದು ದೈವವಿಚ್ಛೆ. ವಿಧಿ ನಿನ್ನ ನೀಲೆ ಅಗಣಿತವಾದದ್ದು. ವಿಜಯ 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 ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ, ವಿಜಯ ವಿಜಯ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಪಾರ್ಥ ಪರಮಾತ್ಮ, ಮಹಾಭೀಕರ ಜಯಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ ಮಹಾರಥಿಕ ಬಹುಪದಾತಿ ಪರಿವೃತ. ಪಾರ್ಥ ಮಹಾರಥಿಕ ಬಹುಪದಾತಿ ಪರಿವೃತ ಮಹಾತ್ಕಾಂತ ಭಟ ಸಮಗ್ರಾಂತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಪಾರ್ಥ ವಾಸುದೇವ, ಅಹಿತ ನವಹಯುತ ತುರುತ ಗಜ ಸಹಿತ ವಿಭವ ಮೆರವ ಮುದಿತ. ಅಹಿತ ನವಹಯುತ ತುರುತ ಗಜ ಸಹಿತ ವಿಭವ ಮೆರವ ಮುದಿತ. ಕೊಹಿನರೋಳ್ ಚಿಕುಲ ಮಹಾಂದಿನಿ ಕಿಲ ಕೊಹಿನರೋಳ್ ಚಿಕುಲ ಮಹಾಂದಿನಿ ಕಿಲ ಕೃಪ ಭರಿತ ಕುರು ವಿಷಯ ಪರಿಕಲಿತ. ಪಾರ್ಥ ನೃಪ ಭರಿತ ಕುರು ವಿಷಯ ಪರಿಕಲಿತ ನೃಪಂ ಭರಿತ ಕುರುಂ ವಿಷಯ ಪರಿಕಲಿತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಪಾರ್ಥ ವಾಸುದೇವ, ಇದೋ ನೋಡು, ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಪರಮವೀರನಾದ ನಿನ್ನ ವೀರೋಚಿತ ಪ್ರವೇಶವಾಗಿರುವುದು. ವಾಸುದೇವ, ಉಭಯ ಸೇನೆಗಳ ಮಧ್ಯೆ ರಥವನ್ನು ನಿಲ್ಲಿಸು. ನಿನ್ನ- ನನ್ನೊಡನೆ ಹೋರಾಡಲು ಸಿದ್ಧವಿರುವ ವೀರ ಯೋಧರನ್ನೊಂದು ಸಾರಿ ನೋಡುವೆನು. ನಿನ್ನ ಇಚ್ಛೆ ಅರ್ಜುನ. ಪಾರ್ಥ ಪರಮಾತ್ಮ, ಅದೋ ನೋಡು, ಕೌರವೇಶ್ವರನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಬೋರ್ಗರಿವ ಸಾಗರದಂತೆ ಎದ್ದು ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಈ ಕಡೆ. ಕೌರವೇಶ್ವರನು ತನಗೆ ಅತ್ಯಂತ ಪ್ರಿಯವಾದ ಕರ್ಣ ದುಶ್ಯಾಸನರೊಡಗೂಡಿ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಆತನ ಹಿಂದೆಯೇ ಸಿಂಧೂರಾಜ ಜಯದ್ರಥ ಹಾಗೂ ಶಕುನಿಗಳಿರುವುದು. ಪಾರ್ಥ, ಜಯದ್ರಥನ ಬಲಭಾಗಕ್ಕೆ ಒಂದೇ ವಿಧವಾದ ಚತುರಶ್ವರಥದಲ್ಲಿ ಕುಳಿತಿರುವವರೇ ದುರ್ಯೋಧನನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಪಾರ್ಥ, ಇನ್ನು ಅವರೆಲ್ಲರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ಪಾರ್ಥ, ದ್ರೋಣನ ಬಲಭಾಗದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮತ್ತಲೇ ನೋಡುತ್ತಿರುವವನೇ ಅಶ್ವತ್ಥಾಮನು. ಪಾರ್ಥ, ಇತ್ತ ನೋಡು, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಪತಿ ಭೀಷ್ಮನು. ಆತನು ನಿಮ್ಮ ಕುರುಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಮಹಿಮನಿಗೆ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ಇದು ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನಾನು ನೋಡುತ್ತಿರುವುದು ಏನನ್ನು? ಪಾರ್ಥ, ಇಂತಹ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಯನ್ನು ತಿಳಿಸುವುದಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಪರಮಾತ್ಮ, ಪಾರ್ಥ, ಸಮರದಿ ಸೆಳೆತಾಳೆನ ಕೃಷ್ಣ, ಸಮರದಿ ಸೆಳೆತಾಳೆನ ಕೃಷ್ಣ, ಸಮರ
ಗಾಂಧೀವ ಸೋಲುತ್ತಿದೆ ಕೈ ಕಾಲು. ವಾಸುದೇವ ಪಾರ್ಥ ಜಾರುತ್ತಿದೆ ಗಾಂಧೀವ ಸೋಲುತ್ತಿದೆ ಕೈ ಕಾಲು. ಮತಿಹೀನ ನಾನಾಗೆ ಪಥವ ತೋರಿಸೋ ಮುನ್ನ. ಮತಿಹೀನ ನಾನಾಗೆ ಪಥವ ತೋರಿಸೋ ಮುನ್ನ. ಸಮರದಿ ಸೆಣಸಾಡಿನ ಕೃಷ್ಣ. ಸಮರದಿ ಸೆಣಸಾಡಿನ ಕೃಷ್ಣ. ಸಮರದಿ ಸೆಣಸಾಡಿನ. ವಾಸುದೇವ ಪಾರ್ಥ ಗುರುವಾನವರ ಶಿರಛೇದಿಸೇನ. ವಾಸುದೇವ ಗುರುವಾನವರ ಶಿರಛೇದಿಸೇನ. ವಾಸುದೇವ ಪಾರ್ಥ ಗುರುವಾಂಧವರ ಶಿರಛೇದಿಸೇನ. ಗುರುವಾಂಧವರ ಶಿರಛೇದಿಸೇನ. ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ವಾಸುದೇವ ಪಾರ್ಥ ಅಲ್ಪ ಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಣಸಾಡಿನ ಕೃಷ್ಣ. ಸಮರದಿ ಸೆಣಸಾಡಿನ ಕೃಷ್ಣ. ಸಮರದಿ ಸೆಣಸಾಡಿನ ಸೆಣಸಾಡಿನ ಸೆಣಸಾಡಿನ. ವಾಸುದೇವ ಪಾರ್ಥ ಭೀಷ್ಮನು ನನ್ನ ಪಿತಾಮಹನು. ಗುರು ದ್ರೋಣರು ನನಗೆ ಅಸ್ತ್ರವನ್ನು ಕಲಿಸಿಕೊಟ್ಟ ಗುರುವು. ಅಷ್ಟಾಶ್ವ ರಾಜ್ಯ ಲೋಭಕ್ಕೆ ಒಳಗಾಗಿ ಗುರುವಧೆಯನ್ನು ನಾನು ಮಾಡಲಾರೆ. ಸಜ್ಜನ ವಧೆಯು ನನಗೆ ಸಮ್ಮತವಲ್ಲ ದೇವ. ಪಾರ್ಥ ಪರಮಾತ್ಮ. ಇಂತಹ ವಿಷಮಾವಸರದಲ್ಲಿ ನಿನ್ನಲ್ಲಿ ಇಂತಹ ಕಲ್ಮಶ ಭಾವವು ಅದೇಗೆ ಹುಟ್ಟಿತು? ಯುದ್ಧವು ಕ್ಷತ್ರಿಯನ ಪರಮಧರ್ಮ. ನಿನ್ನ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಯುದ್ಧವನ್ನು ಆರಂಭಿಸು. ಪರಮಾತ್ಮ, ಒಂದು ಸಾರಿ ಗುರು ದ್ರೋಣರನ್ನು ನೋಡು. ನನಗೆ ಗುರು ಬಾಂಧವರಾದ ಇವರ ಮೇಲೆ ಬಾಣಗಳನ್ನು ತೊಡುವುದೇ? ಪರಮಾತ್ಮ ಪಾರ್ಥ ಬೇಡ ಮಾಧವ ಬೇಡಿಕೊಂಬೆ ದೇವ. ಪಾರ್ಥ ಮಾಧವ ಪಾರ್ಥ ರೂಢಿಯಲ್ಲಿ ನಾನು ಕೆಡನೆನಿಸಲ. ಪಾರ್ಥ ರೂಢಿಯಲ್ಲಿ ನಾನು ಕೆಡನೆನಿಸಲಾರೆ. ಬೇಡ ಮಾಧವ ಬೇಡಿಕೊಂಬೆ ದೇವ. ಬೇಡ ಮಾಧವ. ವಾಸುದೇವ ಪಾರ್ಥ ನೋಡು ನೋಡು ಪಾರ್ಥ ಏಡಿತನವಿದೇಕೆ. ನೋಡು ನೋಡು ಪಾರ್ಥ ಗಡದಿಂದ ಶರವ ಉಡು ಬೇಗ ಪಾರ್ಥ. ಗಡದಿಂದ ಶರವ ಉಡು ಬೇಗ ಪಾರ್ಥ. ನೋಡು ನೋಡು ಪಾರ್ಥ ಏಡಿತನವಿದೇಕೆ. ನೋಡು ನೋಡು ಪಾರ್ಥ. ಕರದಿ ಗಾಳಿ ವಾವ ಧರಿಸಲಾರೆ ದೇವ. ಪಾರ್ಥ ಕರದಿ ಗಾಳಿ ವಾವ ಧರಿಸಲಾರೆ ದೇವ. ಮರಳು ಮಾತಿನೇಕೆ ಮರಳು ಮಾತಿನೇಕೆ ಮರಳು ಮಾತಿನೇಕೆ. ವಾಸುದೇವ ಪಾರ್ಥ ಮರಳು ಮಾತಿನೇಕೆ ಮರಳು ಮಾತಿನೇಕೆ. ಮರಳು ಮಾತಿನೇಕೆ ಮರಳು ಮಾತಿನೇಕೆ. ಕರವ ಮುಗಿದು ಪಾರ್ಥ ಮಾಧವ ಬೇಡಿಕೊಂಬೆ ದೇವ. ಬೇಡ ಮಾಧವ.
ದುಷ್ಟ ಶಿಕ್ಷಣಾನು ಶಿಷ್ಟ ರಕ್ಷಣಾನು ಪಾರ್ಥ. ದುಷ್ಟ ಶಿಕ್ಷಣಾನು ಶಿಷ್ಟ ರಕ್ಷಣಾನು ದುಷ್ಟ ಸೃಷ್ಟಿಕರ್ತನಾನು ಪಾರ್ಥ. ಸೃಷ್ಟಿಕರ್ತನಾನು ಸೃಷ್ಟಿಕರ್ತನಾನು ಪಾರ್ಥ. ಸೃಷ್ಟಿಕರ್ತನಾನು ಸೃಷ್ಟಿಕರ್ತನಾನು ನಿಷ್ಠೆಯಿಂದ ಗೈರು ನೋಡು ನೋಡು ಪಾರ್ಥ. ಏಣಿತನವಿದೇಕೆ ನೋಡು ನೋಡು ಪಾರ್ಥ. ಗುರುವು ಬಾಂಧವರ ಚಿರವ ಛೇದಿಸಲಾರೆ ವಾಸುದೇವ. ಪಾರ್ಥ. ಗುರುವು ಬಾಂಧವರ ಶಿರವ ಛೇದಿಸಲಾರೆ ನರಕವಾದಿಯಾಗಿ 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 ವಾಸುದೇವ. ನರಕವಾದಿಯಾಗಿ ನರಕವಾದಿಯಾಗಿ ನರಳಲಾರೆ ದೇವ ಬಿಡ ಮಾಧವ ಬೇಡಿಕೊಂಡು ದೇವ ಬಿಡ ಮಾಧವ. ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಪಾರ್ಥ. ಆದಿಯಲ್ಲಿ ಸೃಷ್ಟಿ ಅಂತ್ಯದಲ್ಲಿ ಛೇದ ಮಧ್ಯದಲ್ಲಿ ಮೋದ ಪಾರ್ಥ. ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಪಾರ್ಥ. ಮಧ್ಯದಲ್ಲಿ ಮೋದ ಮಧ್ಯದಲ್ಲಿ ಮೋದ ಗೈಮನೀಗ ಪಾರ್ಥ. ನೋಡು ನೋಡು ಪಾರ್ಥ ಏಣಿತನವಿದೇಕೆ ನೋಡು ನೋಡು ಪಾರ್ಥ. ಪರಮಾತ್ಮ, ಒಂದು ಸಾರಿ ಕುರುಸೈನ್ಯವನ್ನು ದೃಷ್ಟಿಸಿ ನೋಡು. ಇವರೆಲ್ಲರೂ ನನ್ನ ಗುರು ಬಾಂಧವರು. ಸಜ್ಜನ ವಧೆಯು ನನಗೆ ಸಮ್ಮತವಲ್ಲ ದೇವ. ಪಾರ್ಥ, ಯಾರು ಯಾರನ್ನು ವಧಿಸುವುದು? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ ಪಾರ್ಥ. ಹುಟ್ಟಿದವನಿಗೆ ಮರಣವು, ಮರಣ ಹೊಂದಿದವನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು ಪಾರ್ಥ? ತೆಗೆದುಕೋ ಅಸ್ತ್ರಗಳನ್ನು, ಪ್ರಾರಂಭಿಸು ಯುದ್ಧವನ್ನು ಪಾರ್ಥ. ಪರಮಾತ್ಮ, ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ಪರಮಾತ್ಮ, ಯುದ್ಧದ ಹೆಸರನ್ನೆತ್ತಿರೆ ವೀರರ ಹೃದಯವು ನಲಿಯುವುದು. ನನ್ನ ಅಂಗಾಂಗಗಳು ಕಂಪಿಸುತ್ತಿರುವುದು, ಕೈ ಕಾಲುಗಳು ಒಣಗುತ್ತಿರುವುದು. ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಯಾವ ಧರ್ಮವೂ ಇಲ್ಲವೇ ಪರಮಾತ್ಮ? ಪಾರ್ಥ, ಪರಮಾತ್ಮ. ಕ್ಷತ್ರಿಯನಿಗೆ ಇದು ಧರ್ಮ ಯುದ್ಧವಾಗಿರುವುದು. ಈ ಯುದ್ಧವನ್ನು ನೀನೇನಾದರೂ ತಿರಸ್ಕರಿಸಿದರೆ ಪರಮ ಪಾಪಕ್ಕೆ ಗುರಿಯಾಗುವೆ. ಶತ್ರುಗಳು ನಿನ್ನನ್ನು ಹೇಡಿ ಎಂದು ನಿಂದಿಸುವರು, ಆತ್ಮೀಯರು ನಿನ್ನನ್ನು ವಂಚಕನೆಂದು ಅಲ್ಲಗೆಳೆಯುವರು. ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ, ಕರ್ಮ ತತ್ಪರನಾಗು ಪಾರ್ಥ. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನೂ ಹೊಂದುವೆ. ಇಹಲೋಕದಲ್ಲಿ ನಿನ್ನ ಗುರುತುಗಳೇನು ವಾಸುದೇವ? ಪಾರ್ಥ, ಪರಮಾತ್ಮ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಬಾರಿ ಜನ್ಮಗ್ರಹಣ ಮಾಡಿರುವೆವು. ನನಗೆ ಅದರ ನೆನಪಿರುವುದು ನಿನಗಿಲ್ಲವಷ್ಟೇ. ನಾನು ಜನ್ಮ ಜರಾರಹಿತನು, ಪಂಚಭೂತಗಳಿಗೆ ಒಡೆಯನು ನಾನೇ. ಸೃಷ್ಟಿ ಸ್ಥಿತಿ ಲಯಗಳು ನನ್ನಿಂದಲೇ ನಡೆಯುತ್ತಿರುವುದು ಪಾರ್ಥ. ಯಾವಾಗ ಧರ್ಮದ ಪತನವೋ ಅಧರ್ಮದ ಉದ್ಧಾರವೋ ಆಗುವುದೋ ಆಗೆಲ್ಲ ಇಹಲೋಕದಲ್ಲಿ ನಾನು ಜನ್ಮಗ್ರಹಣ ಮಾಡುವೆನು. ಧರ್ಮ ಸಂಸ್ಥಾಪನೆಯೇ ನನ್ನ ಮೂಲ ಉದ್ದೇಶವಾಗಿರುವುದು ಪಾರ್ಥ. ವಾಸುದೇವ, ನಿನ್ನನ್ನು ತಿಳಿಯುವ ಬಗೆ ಹೇಗೆ ಪರಮಾತ್ಮ? ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆ ಹೇಗೆ ಪರಮಾತ್ಮ? ಪಾರ್ಥ, ಪರಮಾತ್ಮ. ನಾನು ಮಾಯಾರೂಪಿಯಾಗಿರುವನು. ಜಲ, ವಾಯು, ಅಗ್ನಿ, ಆಕಾಶದ ಮೂಲಕ ಬ್ರಹ್ಮಾಂಡದಲ್ಲೇ ವ್ಯಾಪಿಸಿರುವೆನು ಪಾರ್ಥ.
ಸೂರ್ಯಚಂದ್ರರ ಕಾಂತಿಯು ನನ್ನದು. ನೀರಿನಲ್ಲಿ ರಸಾತ್ಮಕನು, ಮನುಷ್ಯರಲ್ಲಿ ಪೌರುಷಾತ್ಮಕನು. ಅಗಣ್ಯ, ಅಬೋಧ, ಅನಂತವಾಗಿರುವರು. ಅದರಲ್ಲೊಂದು ಅಲ್ಪಾಂಶದಿಂದ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುತ್ತಿರುವುದು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು. ನಿನ್ನ ವಿಶ್ವತ್ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು ದೇವ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನವನ್ನು ಮಾಡು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹೇ ಪವಿತ್ರಾಣೇ ಯಶಾರ್ದೂಲಂ ವಿನಾಶಾಯ ಚ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಪರಮಾತ್ಮ, ಪಾರ್ಥ, ಶರಣರ ಪೊರೆಯೋ ಜೀವನ ನಿಧಿಯೇ ವಾಸುದೇವ. ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ವಾಸುದೇವ. ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾ ರಮಣ ಮೂರ್ತಿಯ ಕರುಣಿಸು ನೀ ವಾಸುದೇವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ವಾಸುದೇವ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ. ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನ್ನು ಪಾಮರನೆಮ್ಮೊಳು ಮಾಡು ಕೃಪೆಯನ್ನು ವಾಸುದೇವ. ಮಾಡು ಕೃಪೆಯನ್ನು ಪಾಮರನೆಮ್ಮೊಳು ಮಾಡು ಕೃಪೆಯನ್ನು ಭೀಕರ ರೂಪದ ಬೇಗೆಯ ಸಹಿಸೆ. ಭೀಕರ ರೂಪದ ಬೇಗೆಯ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ವಾಸುದೇವ. ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾ ರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀನೇ. ಎಂತಹ ಭಯಾನಕ ರೂಪವಿದು, ಮಾನವ ಚಕ್ಷುಗಳಿಂದ ಇದನ್ನು ನೋಡಲಾರೆ. ಪರಮಾತ್ಮ, ನಿನ್ನ ಸೌಮ್ಯ ಮೂರ್ತಿಯ ದರ್ಶನವನ್ನು ಮಾಡು. ನಾನು ಕರಾಳ ಕಾಲ ಸ್ವರೂಪನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವರಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿಗೆ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿಕೊಳ್ಳಿವೆ. ಕೇವಲ ನಿಮಿತ್ತ ಮಾತ್ರ ನೀನು ನನ್ನ ಸಹಾಯಕನಾಗು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ನೀನು ಜಯಶಾಲಿಯಾಗುವಂತೆ ಉಭಯ ಭ್ರಷ್ಟನಾಗದಂತೆ ಆಶೀರ್ವದಿಸುವನು ಪಾರ್ಥ.
ಆಜ್ಞೆ ಮಾಧವ. ಮುಗಿಲಿಗೆ ಹಾರಲಿ ಬಾನು ಕೋಗಿಲೆ, ಮುಗಿಲಿಗೆ ಹಾರಲಿ ನಿನ್ನದ ಸೇರಲಿ, ನಿನ್ನ ಹಾರಲಿ ನಿನ್ನದ ಸೇರಲಿ, ಸೇರಿನ ಹಾರಲಿ ವಸಂತ ಮಾಸದಿ ಹೊಸ ರಾಗ ಮನದೊಳು ಸಂಗೀತ ಕೇಳಿ ಸಂತೋಷ ಪಡುತ್ತಿದೆ ಬಾನಾಡಿಗಳು. ವಸಂತ ಮಾಸದೆ ಹೊಸ, ವಸಂತ ಮಾಸದೆ ಹೊಸ, ವಸಂತ ಮಾಸದೆ ಹೊಸ ಹೊಸ ಹೊಸ. ಪ್ರಾಣೇಶ್ವರ, ಇದು ಸ್ವಾಮಿ ಪ್ರಾಣೇಶ್ವರ.
ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆನು. ಈ ದಿನ ಅದು ಲಭಿಸಿತು ಸ್ವಾಮಿ. ಉತ್ತರ, ಈ ದೇವ ದರ್ಶನನೂ ಹೊಂದಿದ್ದೆ. ಅವನನ್ನು ಸಂದತಿ ಲಭಿಸಲು ಏನನ್ನು ಸಿದ್ಧಪಡಿಸಿರೋ ಉತ್ತರ? ಪ್ರಿಯ, ನನ್ನ ಸರ್ವಸ್ವೇ ನಿಮ್ಮದಾಗಿರುವಾಗ ಇನ್ನು ನನ್ನದಾಗಿ ಅದೇನು ಉಳಿದಿರುವುದು? ಉತ್ತರ, ನಿನ್ನ ಹೃದಯದ ಪ್ರೇಮ ಉತ್ತರ. ಆಹಾ, ಅದು ಮೊದಲಿನಿಂದಲೂ ತಮ್ಮದೇ ಅಲ್ಲವೇ ಸ್ವಾಮಿ? ಪುನಃ ಕೊಡುವ ಅಗತ್ಯವಿದೆ? ಉತ್ತರ, ನಾನು ಅದನ್ನು ಬಲ್ಲೆ. ಆದರೆ ಪ್ರತಿ ದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವು ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ ಉತ್ತರ. ಪ್ರಾಣೇಶ್ವರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದವಳು ನಾನು ನಿರಾಕರಿಸುವೆನೆ ಸ್ವಾಮಿ. ಬನ್ನಿ, ಈ ಪೀಠದಲ್ಲಿ ಕುಳಿತು ನನ್ನ ಪ್ರೇಮರಾಧನೆಯನ್ನು ಸ್ವೀಕರಿಸಿ ಸ್ವಾಮಿ. ನಾನೇ ಆಯ್ದು ಕಟ್ಟಿದ ಈ ಮಾಲಿಕೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನನಾಗುತ್ತೀಯಾ? ಉತ್ತರ, ನೀನು ಹಾಕಿದ ಈ ಪುಷ್ಪದ ಮಾಲೆಯಿಂದ ಭೂಷಿತನಾಗಿ ರಣರಂಗವನ್ನು ಬೆಳಗುವನು ನನಗೆಲ್ಲಿರುವುದು ಅಪ್ಪಜೆಯ ಉತ್ತರ. ಹೌದು ಸ್ವಾಮಿ. ಎಂತಹ ಸೌಂದರ್ಯ, ನುಡಿಯಂತ ಗಾಂಭೀರ್ಯ, ನಡೆಯಂತ ಚಾತುರ್ಯ, ಎಂತಹ ಸೌಂದರ್ಯ. ಎಂತಹ ಸೌಂದರ್ಯ, ನುಡಿಯಂತ ಗಾಂಭೀರ್ಯ, ನಡೆಯಂತ ಚಾತುರ್ಯ, ಎಂತಹ ಸೌಂದರ್ಯ. ನನ್ನ ಮನ ಮಂದಿರ ನುಡಿಯ, ನನ್ನ ಸ್ನೇಹ ನನ್ನ ಮನ ಮಂದಿರ ದುಡಿಯ, ನಿನ್ನ ಸ್ನೇಹಾನಂದಮಯ, ಮಾಮೋದಮಯ, ದಪಮದ ಪಮಗಪ ದಪಗಮ, ದಪಮದ ಪಮಗಪ ದಪಗಮ ಸರಿಸ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ. ಕನಯದ ಪ್ರೇಯಸಿ ನೀನಾಗಿ ನಿನ್ನೆ ಬಾಳಿಗೆ ನನ್ನಾಗಿ. ಪ್ರಣಯದ ಪ್ರೇಯಸಿ ನೀನಾಗಿ ನಿನ್ನೆ ಬಾಳಿಗೆ ಬೆಳಕಾದೆ. ಬೆಳಗಿದೆ ಬಾಳಿನ ಸುತಿಯಾಗಿ, ಬೆಳಗಿದೆ ಬಾಳಿನ ಸುತಿಯಾಗಿ. ಎಂತಹ ಸೌಂದರ್ಯ, ಇದು ಎಂಥ ಗಾಂಭೀರ್ಯ, ನಡೆಯಂಥ ಚಾತುರ್ಯ, ಎಂತಹ ಸೌಂದರ್ಯ. ದಪಗಮ ಪಮಗಪ ದಪಗಮ ಸರಿ ನಿಸ, ದಪಮದ ಪಮಗಪ ದಪಮ ಸರಿ ನಿಸ ಸ. ಕಿನ್ನರ ಲೋಕದ ಚೆನ್ನಿಗನೇ ನಿನ್ನ ಕಣ್ಸನ್ನಿಗೆ ತಾಮಣೆ ನೀನು. ಕಿನ್ನರ ಲೋಕದ ಫುಲ್ ಕ್ಲೈಮ್ಯಾಕ್ಸ್ಗೂ
ಭೀಮಸೇನ, ದುರ್ಯೋಧನನು ವೈಶಂಪರ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಆತನನ್ನು ಆಚೆ ಬರುವಂತೆ ಆತನನ್ನು ಮೂದಲಿಸಿ ಕರೆ ಎದ್ದು ಬರುವನು. ದುರ್ಯೋಧನ ಸೋತ ನಾಯಿಯಂತೆ ಓಡಿ ಬಂದು ಈ ಸರೋವರದಲ್ಲಿ ಅಡಗಿ ಹೊರಗೆ ಬಾರೋ ದುರ್ಯೋಧನ. ನಾನು ಸೋತ ನಾಯಿಯಂತೆ ಓಡಿ ಬಂದಿಲ್ಲ. ಕೆಲವು ಕಾಲ ವಿಶ್ರಾಂತಿಗೋಸ್ಕರ ಗಂಗಾದೇವಿಯ ಸ್ಥಾನವನ್ನು ಮಾಡಲು ಹೋಗಿದ್ದೇನು. ಎಲ್ಲವೋ ಜಗಂಟಿ ಭೀಮ, ಈ ದುರ್ಯೋಧನನ್ನು ತೊಡೆಗಟ್ಟಿ ಕರೆವೆಯಾ? ಯುದ್ಧಕ್ಕೆ ಸೋಲಿಸಬಲ್ಲೆ ಆದರೆ ಆರ್ಚಂದ್ರಾಕರ್ ಕೀರ್ತಿಯನ್ನು ಪಡಿ. ಈ ಭೀಮನ್ನು ಮುಗಿಸಬಲ್ಲೆ ಆದರೆ ಆ ಚಂದಾರ್ಥ ಕೀರ್ತಿಯನ್ನು ಪಡೆಯುವೆ. ಯುದ್ಧ ಮಾಡೋ ಭೀಮ.
ಭೀಮಸೇನ ತೊಡೆತಟ್ಟಿ ಯುದ್ಧ ಮಾಡು ಭೀಮಸೇನ. ಈಗ ನನಗೆ ತಿಳಿಯಿತು. ದುರ್ಯೋಧನ, ಏ ಭೀಮ, ಯುದ್ಧಕ್ಕೆ ಸಿದ್ಧನಾಗು. ಕೃಷ್ಣ, ದುರ್ಯೋಧನ, ನೀನು ಯಾರ ಪಕ್ಷ ವಹಿಸುವೆಯೋ ಅವರಿಗೆ ಜಯವೆಂದು ನಾನು ಮೊದಲೇ ಬಲ್ಲೆನು. ನಿನ್ನ ಮನೋ ಇಚ್ಛೆ ಫಲಿಸಿತು ದುರ್ಯೋಧನ.